أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين لن تنالوا البر حتى تنفقوا مما تحبون وما تنفقوا من شيء فإن الله به عليم. ನಿಮಗೆ ಪ್ರಿಯವಾದವುಗಳಿಂದ ದೈವಮಾರ್ಗದಲ್ಲಿ ವ್ಯಯಿಸುವವರೆಗೆ ನೀವು ಪರಿಪೂರ್ಣ ಒಳಿತನ್ನು ಗಳಿಸಲಾರಿರಿ. ನೀವು ಖರ್ಚು ಮಾಡುವುದನ್ನೆಲ್ಲ ಅಲ್ಲಾಹನು ಚೆನ್ನಾಗಿ ಬಲ್ಲನು. ಈ ವಚನವನ್ನು ವ್ಯಾಖ್ಯಾನಿಸುತ್ತಾ ಹಜರತ್ ಖಲೀಫತುಲ್ ಮಸೀ ಅವ್ವಲ್ ರಜಿಯಲ್ಲಾಹು ಹೀಗೆ ಬರೆದಿದ್ದಾರೆ. ಪವಿತ್ರ ಕುರ್ಆನಿನ ಸೂರಾ ಬಕರದ ಮೊದಲ ರುಕು ಆರಂಭವಾಗುವಲ್ಲಿ ಧರ್ಮನಿಷ್ಠರ ಕುರಿತು ಹೀಗೆ ಹೇಳಲಾಗಿದೆ, ಒಮಿಮ್ಮಾ ರಜಕ್ನಾಹುಂ ಯುಂಫಿಕೂನ್, ಅಂದರೆ ನಾವು ಅವರಿಗೆ ನೀಡಿರುವುದರಿಂದ ಅವರು ಖರ್ಚು ಮಾಡುತ್ತಾರೆ. ಇದು ಮೊದಲ ರುಕುವಿನ ವಿಷಯವಾಯಿತು. ನಂತರ ಇದೇ ಸೂರಾದಲ್ಲಿ ಅನೇಕ ಕಡೆಗಳಲ್ಲಿ ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡುವ ಬಗ್ಗೆ ಬಹಳ ಒತ್ತಿ ಹೇಳಲಾಗಿದೆ. ಆದ್ದರಿಂದ ನೀವು ನಿಮ್ಮ ಸಂಪತ್ತಿನಿಂದ ಖರ್ಚು ಮಾಡದ ಹೊರತು ನಿಜವಾದ ಒಳಿತನ್ನು ಪಡೆಯಲು ಸಾಧ್ಯವಿಲ್ಲ. ನನ್ನ ಪ್ರಕಾರ ಮಿಮ್ಮಾ ತುಹಿಬ್ಬೂನ್, ಯಾವುದನ್ನು ನೀವು ಪ್ರೀತಿಸುತ್ತೀರೋ ಎಂಬುದರ ಉದ್ದೇಶ ಸಂಪತ್ತು ಆಗಿದೆ. ಏಕೆಂದರೆ ಅಲ್ಲಾಹನು ಹೇಳುತ್ತಾನೆ, ವ ಇನ್ನಹು ಲಿಹುಬ್ಬಿಲ್ ಖೈರಿ ಲಶದೀದ್, ಅಂದರೆ ಮನುಷ್ಯನಿಗೆ ಸಂಪತ್ತು ಬಹಳ ಪ್ರಿಯವಾದುದು. ಆದ್ದರಿಂದ ನಿಜವಾದ ಒಳಿತನ್ನು ಪಡೆಯಲು ನೀವು ಪ್ರೀತಿಸುವ ನಿಮ್ಮ ಸಂಪತ್ತಿನಿಂದ ಖರ್ಚು ಮಾಡುತ್ತಿರುವುದು ಅತ್ಯಗತ್ಯ. ಹಜರತ್ ಮಸೀಮೌದ್ ಅಲೈಹಿಸ್ಸಲಾಂ ಕೂಡ ವಿವಿಧ ಸ್ಥಳಗಳಲ್ಲಿ ಇದರ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಒಂದೆಡೆ ಅವರು ಹೀಗೆ ಹೇಳುತ್ತಾರೆ, ನಿರುಪಯುಕ್ತ ಅಥವಾ ಕೀಳು ದರ್ಜೆಯ ವಸ್ತುಗಳನ್ನು ಖರ್ಚು ಮಾಡುವ ಮೂಲಕ ಯಾರೂ ಪುಣ್ಯವಂತರೆಂದು ಹೇಳಿಕೊಳ್ಳಲು ಸಾಧ್ಯವಿಲ್ಲ. ಪುಣ್ಯದ ಬಾಗಿಲು ಬಹಳ ಕಿರಿದಾಗಿದೆ. ಆದ್ದರಿಂದ ಕೀಳು ದರ್ಜೆಯ ವಸ್ತುಗಳನ್ನು ನೀಡುವ ಮೂಲಕ ಯಾರೂ ಆ ಬಾಗಿಲನ್ನು ಪ್ರವೇಶಿಸಲು ಸಾಧ್ಯವಿಲ್ಲ ಎಂಬುದನ್ನು ಮನಗಾಣಿರಿ. ಒಂದು ವೇಳೆ ನೀವು ಕಷ್ಟಗಳನ್ನು ಎದುರಿಸಲು ಸಿದ್ಧರಿಲ್ಲದಿದ್ದರೆ ಮತ್ತು ನಿಜವಾದ ಒಳಿತನ್ನು ಅಳವಡಿಸಿಕೊಳ್ಳದಿದ್ದರೆ ನೀವು ಹೇಗೆ ತಾನೇ ಯಶಸ್ವಿ ಮತ್ತು ಸಫಲರಾಗಲು ಸಾಧ್ಯ? ಕೆಲವೊಮ್ಮೆ ಉತ್ತಮವಾಗಿ ಸಂಪಾದಿಸುವ ಜನರು ಮಾಡುವ ತ್ಯಾಗವು ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ಅಹಮದಿ ನೀಡುವ ಆರ್ಥಿಕ ತ್ಯಾಗದ ಮಟ್ಟಕ್ಕೆ ಸಮನಾಗಿರುವುದಿಲ್ಲ. ಯಾವುದನ್ನು ನೀವು ಪ್ರೀತಿಸುತ್ತೀರೋ ಅದನ್ನು ಅವನ ಮಾರ್ಗದಲ್ಲಿ ಖರ್ಚು ಮಾಡುವುದೇ ನಿಜವಾದ ತ್ಯಾಗವಾಗಿದೆ ಎಂದು ಅಲ್ಲಾಹನು ಹೇಳುತ್ತಾನೆ ಎಂಬುದನ್ನು ಅಂತಹ ಜನರು ಯೋಚಿಸಬೇಕು. ಆಗ ಮಾತ್ರ ನೀವು ಅಲ್ಲಾಹನ ಸಂಪ್ರೀತಿಯನ್ನು ಪಡೆಯಲು ಮತ್ತು ಅವನ ಅನುಗ್ರಹಗಳಿಗೆ ಪಾತ್ರರಾಗಲು ಸಾಧ್ಯ. ಅಲ್ಲಾಹನು ಕೇವಲ ಒಂದೆರಡು ಕಡೆ ಮಾತ್ರವಲ್ಲ, ಪವಿತ್ರ ಕುರಾನಿನ ಅನೇಕ ಕಡೆಗಳಲ್ಲಿ ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡಲು ಆಜ್ಞಾಪಿಸಿದ್ದಾನೆ. ಜಮಾತಿನ ಬಹುಪಾಲು ಸದಸ್ಯರು ಆರ್ಥಿಕ ತ್ಯಾಗದಲ್ಲಿ ಬಹಳ ಸಂತೋಷದಿಂದ ಭಾಗವಹಿಸುತ್ತಾರೆ ಎಂಬುದು ಅಲ್ಲಾಹನ ದೊಡ್ಡ ಕೃಪೆಯಾಗಿದೆ. ಆದರೆ ಕೆಲವರಲ್ಲಿ ಸ್ವಲ್ಪ ಹಿಂಜರಿಕೆ ಇರುತ್ತದೆ. ಅಂತಹವರು ಅಲ್ಲಾಹನ ಮಾರ್ಗದಲ್ಲಿ ಸಂಪತ್ತನ್ನು ಖರ್ಚು ಮಾಡುವುದು ಅತ್ಯಗತ್ಯ ಎಂಬ ಮಾತನ್ನು ನೆನಪಿನಲ್ಲಿಡಬೇಕು. ಹೆಚ್ಚು ಸಂಪಾದಿಸುವವರಲ್ಲಿ ಕೆಲವರು ಜಮಾತಿನ ವಿಶೇಷ ಯೋಜನೆಗಳಲ್ಲಿ ಬಹಳ ಉತ್ಸಾಹದಿಂದ ಭಾಗವಹಿಸುತ್ತಾರೆ. ಇಲ್ಲಿ ಸಾಂದರ್ಭಿಕವಾಗಿ ನಾನೊಂದು ವಿಷಯವನ್ನು ಹೇಳಬಯಸುತ್ತೇನೆ. ಯಾರು ತಮ್ಮ ಆದಾಯದ ಮೇಲೆ ನೀಡಬೇಕಾದ ಕಡ್ಡಾಯ ಚಂದವನ್ನು, ಚಂದ, ಹಿಸ್ಸಾ, ಆಮದ್ ಇತ್ಯಾದಿ
ಸರಿಯಾದ ದರದಲ್ಲಿ ಮತ್ತು ಕಟ್ಟುನಿಟ್ಟಾಗಿ ಪಾವತಿಸುವುದಿಲ್ಲ. ಅಂತಹ ಜನರು ತಮ್ಮ ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಧನತ್ಯಾಗದ ಬಗ್ಗೆ ಹದೀಸ್ಗಳಲ್ಲಿಯೂ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನೇಕ ಕಡೆ ನಮಗೆ ಉಪದೇಶ ನೀಡಿದ್ದಾರೆ. ಹಜರತ್ ಹಸನ್ ರಜಿಯಲ್ಲಾಹುರಿಂದ ವರದಿಯಾದ ಒಂದು ಹದೀಸ್ ಕುದ್ಸಿಯ ಪ್ರಕಾರ ಅಲ್ಲಾಹನು ಹೀಗೆ ಹೇಳುತ್ತಾನೆಂದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಿಳಿಸಿದ್ದಾರೆ: ಎಲೇ ಆದಂ ಸಂತತಿಗಳೇ, ನಿಮ್ಮ ಸಂಪತ್ತಿನ ಖಜಾನೆಯನ್ನು ನನಗೆ ಒಪ್ಪಿಸಿ ನಿಶ್ಚಿಂತರಾಗಿರಿ. ಇಲ್ಲಿ ಬೆಂಕಿ ಹತ್ತಿಕೊಳ್ಳುವ ಭಯವಿಲ್ಲ, ನೀರಿನಲ್ಲಿ ಮುಳುಗುವ ಸಾಧ್ಯತೆ ಇಲ್ಲ ಮತ್ತು ಕಳ್ಳರು ಕದಿಯುವ ಆತಂಕವಿಲ್ಲ. ನನ್ನ ಬಳಿ ಇರಿಸಲಾದ ಈ ಖಜಾನೆಯನ್ನು ನಿನಗೆ ಅದರ ಅವಶ್ಯಕತೆ ಅತ್ಯಂತ ಹೆಚ್ಚಾಗಿರುವ ದಿನದಂದು ನಾನು ನಿನಗೆ ಪೂರ್ಣವಾಗಿ ಹಿಂತಿರುಗಿಸುತ್ತೇನೆ. ಇಂದು ಹೆಚ್ಚಿನ ಅಹಮದಿಯರಿಗೆ ಈ ವಿಷಯದ ಅರಿವು ಇದೆ ಎಂಬುದು ನಮ್ಮ ಸೌಭಾಗ್ಯವಾಗಿದೆ. ಅವರು ಅಲ್ಲಾಹನ ಮಾರ್ಗದಲ್ಲಿ ಅಪಾರವಾಗಿ ಖರ್ಚು ಮಾಡುತ್ತಾರೆ. ಹಜರತ್ ಮಸೀಹ್ ಅಲೈಹಿಸ್ಸಲಾಮರ ಕಾಲದಲ್ಲೂ ಇಂತಹ ತ್ಯಾಗದ ಅನೇಕ ಉದಾಹರಣೆಗಳಿದ್ದವು. ಅಷ್ಟೇ ಅಲ್ಲ, ಅಂತಹ ತ್ಯಾಗಗಳನ್ನು ಕಂಡು ಅವರೊಮ್ಮೆ ಹೀಗೆ ಹೇಳಿದ್ದರು: ಬಡ ಜನರು ಧರ್ಮಕ್ಕಾಗಿ ಇಷ್ಟೊಂದು ತ್ಯಾಗಗಳನ್ನು ಹೇಗೆ ಮಾಡುತ್ತಿದ್ದಾರೆ ಎಂಬುದನ್ನು ಕಂಡು ನಾನು ಆಶ್ಚರ್ಯಚಕಿತನಾಗಿದ್ದೇನೆ. ಇಂದಿನ ಸ್ಥಿತಿಯು ಇದೇ ಆಗಿದೆ. ಬಡವರು ಅಥವಾ ಮಧ್ಯಮ ವರ್ಗದವರು ಬಹಳ ದೊಡ್ಡ ಮಟ್ಟದ ತ್ಯಾಗಗಳನ್ನು ಮಾಡುವುದನ್ನು ನಾನು ಕಂಡಿದ್ದೇನೆ. ಏಕೆಂದರೆ ಅಲ್ಲಾಹನು ಈ ಸಂಪತ್ತನ್ನು ನಮಗೆ ಹಿಂತಿರುಗಿಸುತ್ತಾನೆ ಅಥವಾ ನಾವು ಅವನ ಕೃಪೆಗಳಿಗೆ ಪಾತ್ರರಾಗುತ್ತೇವೆ ಎಂಬ ಅರಿವು ಅವರಿಗಿದೆ. ಅದು ಹೇಗೆ ಎಂಬುದನ್ನು ಅಲ್ಲಾಹನೇ ಚೆನ್ನಾಗಿ ಬಲ್ಲನು. ಈ ಲೋಕದಲ್ಲೂ ಮತ್ತು ಪರಲೋಕದಲ್ಲೂ ಅಲ್ಲಾಹನು ಅದನ್ನು ಹಿಂತಿರುಗಿಸುತ್ತಾನೆ. ಪರಲೋಕದಲ್ಲಿ ಅಲ್ಲಾಹನು ಅದರ ಪ್ರತಿಫಲವನ್ನು ನೀಡುವನು ಮತ್ತು ಈ ತ್ಯಾಗಗಳು ಅವರ ಪದವಿಗಳ ಉನ್ನತಿಗೆ ಕಾರಣವಾಗುವವು ಎಂಬುದಾಗಿದೆ ಮುಖ್ಯವಾದ ವಿಷಯ. ಹಜರತ್ ಮಸೀಹ್ ಅಲೈಹಿಸ್ಸಲಾಂ ಹೇಳುತ್ತಾರೆ: ನಾವು ದೇವಭಕ್ತಿ, ತಕ್ವಾ ಮತ್ತು ಪರಿಶುದ್ಧತೆಯಲ್ಲಿ ಎಲ್ಲಿಯವರೆಗೆ ಪ್ರಗತಿ ಸಾಧಿಸಿದ್ದೇವೆ ಎಂಬುದನ್ನು ಸದಾ ನೆನಪಿನಲ್ಲಿಡಬೇಕು. ಇದರ ಮಾನದಂಡವು ಪವಿತ್ರ ಕುರಾನ್ ಆಗಿದೆ. ಅಲ್ಲಾಹನು ದೇವಭಕ್ತನ ಕುರುಹುಗಳಲ್ಲಿ ಒಂದನ್ನು ಹೀಗೆ ಹೇಳಿದ್ದಾನೆ: ಅಲ್ಲಾಹನು ಮುತ್ತಕಿಯನ್ನು ಲೌಕಿಕ ಕೆಡುಕುಗಳಿಂದ ಮುಕ್ತಗೊಳಿಸಿ ಅವನ ಕೆಲಸಗಳ ಜವಾಬ್ದಾರಿಯನ್ನು ಸ್ವತಃ ವಹಿಸಿಕೊಳ್ಳುತ್ತಾನೆ. ನಾನು ಈಗ ವಕ್ಫೆ ಜದೀದ್ ಯೋಜನೆಗೆ ಸಂಬಂಧಿಸಿದಂತೆ ಮಾತನಾಡುತ್ತಿರುವುದರಿಂದ ಈ ಚಂದಾ ನೀಡಿದವರ ಮತ್ತು ಅದರ ಮೂಲಕ ಅಲ್ಲಾಹನ ಕೃಪೆಗೆ ಪಾತ್ರರಾದವರ ಕೆಲವು ಉದಾಹರಣೆಗಳನ್ನು ನಿಮ್ಮ ಮುಂದೆ ಇಡುತ್ತೇನೆ. ನಾವು ತ್ಯಾಗ ಮಾಡಿದರೆ ಅಲ್ಲಾಹನು ನಮ್ಮ ಅಗತ್ಯಗಳನ್ನು ಖಂಡಿತವಾಗಿ ಪೂರೈಸುತ್ತಾನೆ ಎಂಬ ಅಚಲ ನಂಬಿಕೆ ಮತ್ತು ಭರವಸೆಯನ್ನು ಅವರು ಹೇಗೆ ಹೊಂದಿದ್ದರು ಎಂಬುದನ್ನು ಈ ಘಟನೆಗಳು ತೋರಿಸುತ್ತವೆ. ಭಾರತದ ವಕ್ಫೆ ಜದೀದ್ ಇನ್ಸ್ಪೆಕ್ಟರ್ ಹೀಗೆ ಬರೆಯುತ್ತಾರೆ: ಒಂದು ಜಮಾತಿನಲ್ಲಿ ಒಬ್ಬರ ಬಳಿ ಹೋದಾಗ ಅವರ ವಕ್ಫೆ ಜದೀದ್ ಚಂದಾದ 16,000 ರೂಪಾಯಿ ಬಾಕಿ ಇತ್ತು. ಅವರು ತಮ್ಮ ಮನೆಯ ಅಥವಾ ವೈಯಕ್ತಿಕ ಅಗತ್ಯದ ಒಂದು ಬಹಳ ಮುಖ್ಯವಾದ ಕಂತನ್ನು ಪಾವತಿಸಬೇಕಿತ್ತು. ನಾವು ಅಲ್ಲಿಗೆ ತಲುಪಿದಾಗ ಅವರು ಹೇಳಿದರು: ನಾನು ಪಾವತಿಸಬೇಕಾದ ಕಂತಿನ ಬಗ್ಗೆ ಆಮೇಲೆ ನೋಡೋಣ. ಈಗ ನೀವು ಬಂದಿದ್ದೀರಿ ಮತ್ತು ನನ್ನ ಬಳಿ ಹಣವೂ ಇದೆ. ಆದ್ದರಿಂದ ಮೊದಲು ನಾನು ಚಂದಾದ ಬಾಕಿಯನ್ನು ಪಾವತಿಸುತ್ತೇನೆ. ಆಗ ನಾವು ಅವರೊಡನೆ, ನಿಮ್ಮ ಪರಿಸ್ಥಿತಿ ಈಗ ಕಠಿಣವಾಗಿದೆ, ಆದ್ದರಿಂದ ಸದ್ಯಕ್ಕೆ ಅರ್ಧದಷ್ಟು ಮಾತ್ರ ಪಾವತಿಸಿ, ಉಳಿದಿದ್ದನ್ನು ಆಮೇಲೆ ನೀಡಬಹುದು ಎಂದು ಹೇಳಿದೆವು. ಅದಕ್ಕೆ ಅವರು, ಮೊದಲು ಅಲ್ಲಾಹನಿಗಾಗಿ ಹಣವನ್ನು ತೆಗೆಯಬೇಕು, ಉಳಿದ ವಿಷಯಗಳನ್ನು ಅಲ್ಲಾಹನೇ ಸರಿಪಡಿಸುವವನು ಇನ್ಶಾ ಅಲ್ಲಾ. ಒಂದು ವೇಳೆ ನಾನು ದೇವಭಕ್ತಿಯಿಂದ ಮಾಡುತ್ತಿರುವುದಾದರೆ ಮತ್ತು ಅಲ್ಲಾಹನ ಮೇಲೆ ಭರವಸೆ ಇಟ್ಟಿರುವುದಾದರೆ ಅವನು ಉತ್ತಮ ವ್ಯವಸ್ಥೆ ಮಾಡುವನು ಎಂದು ಉತ್ತರಿಸಿದರು. ಅನಂತರ ಅವರು ಫೋನ್ ಮೂಲಕ ನಮಗೆ ಹೀಗೆ ಮಾಹಿತಿ ನೀಡಿದರು: ಬಹಳ ದಿನಗಳಿಂದ ಬರಬೇಕಿದ್ದ ಮತ್ತು ಅಷ್ಟು ಬೇಗ ಸಿಗುತ್ತದೆ ಎಂಬ ನಿರೀಕ್ಷೆ ಇಲ್ಲದ ಒಂದು ಮೊತ್ತವು ನನಗೆ ಇದ್ದಕ್ಕಿದ್ದಂತೆ ಲಭಿಸಿದೆ. ಈ ರೀತಿ ಅಲ್ಲಾಹನು ಚಂದಾದ ಅನುಗ್ರಹದಿಂದ ಅವರ ಎಲ್ಲ ಕೆಲಸಗಳನ್ನು ಪೂರೈಸಿದನು. ಇದರಿಂದ ಅವರ ನಂಬಿಕೆಯು ಹೆಚ್ಚಾಯಿತು ಮತ್ತು ತ್ಯಾಗ ಮಾಡುವವರೊಂದಿಗೆ ಅಲ್ಲಾಹನ ವರ್ತನೆ ಹೇಗಿರುತ್ತದೆ ಎಂಬುದನ್ನು ಅವರು ಕಣ್ಣಾರೆ ಕಂಡರು. ಅಲ್ಲಾಹನ ಕೃಪೆಯಿಂದ ಈ ವರ್ಷ ವಕ್ಫೆ ಜದೀದನ ಅಧೀನದಲ್ಲಿ ಜಗತ್ತಿನಾದ್ಯಂತ ಅಹಮದಿಯಾ ಜಮಾತಿನಿಂದ ಸುಮಾರು 15 ಮಿಲಿಯನ್ ಪೌಂಡ್ ಆರ್ಥಿಕ ತ್ಯಾಗವನ್ನು ಅರ್ಪಿಸಲಾಗಿದೆ. ಇದು ಕಳೆದ ವರ್ಷಕ್ಕಿಂತ 1.3 ಮಿಲಿಯನ್ ಪೌಂಡ್ ಹೆಚ್ಚಾಗಿದೆ. ವಸೂಲಾತಿಯ ಆಧಾರದ ಮೇಲೆ ಲೋಕದ ಮೊದಲ 10 ರಾಷ್ಟ್ರಗಳು ಬ್ರಿಟನ್, ಕೆನಡಾ, ಜರ್ಮನಿ, ಅಮೆರಿಕ, ಭಾರತ, ಆಸ್ಟ್ರೇಲಿಯಾ, ಮಿಡಲ್ ಈಸ್ಟಿನ ಒಂದು ಜಮಾತ್, ಇಂಡೋನೇಷ್ಯಾ, ಮಿಡಲ್ ಈಸ್ಟಿನ ಇನ್ನೊಂದು ಜಮಾತ್ ಮತ್ತು ಬೆಲ್ಜಿಯಂ. ಆಫ್ರಿಕಾದ ಮೊದಲ 10 ಜಮಾತುಗಳು ಘಾನಾ, ಮಾರಿಷಸ್, ಬುರ್ಕಿನಾ ಫಾಸೋ, ತಾಂಜಾನಿಯಾ, ನೈಜೀರಿಯಾ, ಲೈಬೀರಿಯಾ, ಗ್ಯಾಂಬಿಯಾ, ಸಿಯೆರಾಲಿಯೋನ್, ಬೆನಿನ್ ಮತ್ತು ಮಾಲಿ. ಭಾಗವಹಿಸುವವರ ಸಂಖ್ಯೆ ಹೆಚ್ಚಳದ ಆಧಾರದ ಮೇಲೆ ಗಮನಾರ್ಹ ಜಮಾತುಗಳು ನೈಜೀರಿಯಾ, ನೈಜರ್, ಗ್ಯಾಂಬಿಯಾ, ಗಿನಿಬಸೌ, ಕಾಂಗೋ ಬ್ರಜಾವಿಲೆ, ಐವರಿ ಕೋಸ್ಟ್, ಸೆಂಟ್ರಲ್ ಆಫ್ರಿಕಾ ಮತ್ತು ಕಾಂಗೋ ಕಿನ್ಶಾಸಾ.
ಭಾರತದ ಮೊದಲ 10 ರಾಜ್ಯಗಳು ಕೇರಳ, ತಮಿಳುನಾಡು, ಜಮ್ಮು ಕಾಶ್ಮೀರ, ತೆಲಂಗಾಣ, ಕರ್ನಾಟಕ, ಒಡಿಶಾ, ಪಂಜಾಬ್, ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶ. ಭಾರತದ ಮೊದಲ 10 ಜಮಾತ್ಗಳು ಕೊಯಂಬತ್ತೂರು, ಹೈದರಾಬಾದ್, ಖಾದ್ಯಾನ್, ಕ್ಯಾಲಿಕಟ್, ಮೇಲಪಾಳೆಯಂ, ಬೆಂಗಳೂರು, ಮಂಜೇರಿ, ಕೋಲ್ಕತ್ತಾ, ಕೇರಂಗ್ ಮತ್ತು ಕರುಳಾಯಿ. ಅಲ್ಲಾಹನು ಈ ಎಲ್ಲ ತ್ಯಾಗ ಮಾಡಿದವರ ಮೇಲೆ ಮತ್ತು ಅವರ ಸಂಪತ್ತಿನಲ್ಲಿ ಅಪಾರವಾದ ಅನುಗ್ರಹ ಸುರಿಸಲಿ. ಕೆಲವು ಜಮಾತುಗಳ ಹೆಸರುಗಳನ್ನು ನಾನು ಓದಿ ಹೇಳುತ್ತಿರುವುದು ಏಕೆಂದರೆ ತಮ್ಮ ಸ್ಥಾನ ಏನು ಎಂಬುದನ್ನು ತಿಳಿಯುವ ಹಂಬಲ ಅವರಿಗಿರುತ್ತದೆ. ಆದ್ದರಿಂದ ಎಂದಿನಂತೆ ಈ ಹೆಸರುಗಳನ್ನು ಓದಲಾಗುತ್ತದೆ. ಇದು ಅಲ್ಲಾಹನ ವಿಶೇಷ ಕೃಪೆಯಾಗಿದೆ ಮತ್ತು ಅಲ್ಲಾಹನು ಜನರನ್ನು ಹೇಗೆ ಅನುಗ್ರಹಿಸುತ್ತಾ ಹೋಗುತ್ತಾನೆ ಎಂಬುದನ್ನು ನಾವು ಅನುಭವಿಸುತ್ತೇವೆ. ಏಕೆಂದರೆ ಎಲ್ಲ ಖಜಾನೆಗಳು ಅಲ್ಲಾಹನ ಬಳಿಯೇ ಇವೆ ಮತ್ತು ಅವನು ಪರಲೋಕದಲ್ಲಿ ಇವುಗಳ ಪ್ರತಿಫಲವನ್ನು ನೀಡುವನು. ಮಾತ್ರವಲ್ಲ, ಈ ಲೋಕದಲ್ಲೂ ಅನುಗ್ರಹಿಸುತ್ತಾ ಹೋಗುತ್ತಾನೆ ಎಂದು ಅವರಿಗೆ ಗೊತ್ತಿದೆ. ಅಲ್ಲಾಹನು ನಮಗೆ ಹೇಗೆ ನೀಡುತ್ತಿದ್ದಾನೆ ಎಂಬುದನ್ನು ಕಂಡು ಮನುಷ್ಯನು ಆಶ್ಚರ್ಯಪಡುತ್ತಾನೆ. ಅಲ್ಲಾಹನು ನಮಗೆ ಭವಿಷ್ಯದಲ್ಲೂ ಧನತ್ಯಾಗಗಳನ್ನು ಮಾಡೋ ಸೌಭಾಗ್ಯ ನೀಡಲಿ ಮತ್ತು ಅದರೊಂದಿಗೆ ನಮ್ಮ ನಂಬಿಕೆ ಹಾಗೂ ವಿಶ್ವಾಸವನ್ನು ಕೂಡ ಹೆಚ್ಚಿಸುತ್ತಾ ಹೋಗಲಿ. ಅಲ್ಹಮ್ದುಲಿಲ್ಲಾಹ್ ನಹ್ಮದುಹು ವ ನಸ್ತഈನುಹು ವ ನಸ್ತಗ್ಫಿರುಹು ವ ನು'ಮಿನು ಬಿಹಿ ವ ನತವಕ್ಕಲು ಅಲೈಹಿ ವ ನಅೂಜು ಬಿಲ್ಲಾಹಿ ಮಿನ್ ಶುರೂರಿ ಅನ್ಫುಸಿನಾ ವ ಮಿನ್ ಸಯ್ಯಿಆತಿ ಅಅಮಾಲಿನಾ ಮನ್ ಯಹ್ದಿಹಿಲ್ಲಾಹು ಫಲಾ ಮುದಿಲ್ಲ ಲಹು ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون اذكروا الله يذكركم وادعوه يستجب لكم ولذكر الله أكبر.